2025 ಮುಗ್ದೇ ಬಿಡ್ತು, 2026 ಬಂದೇ ಬಿಡ್ತು. ಆದರೂ ಕೂಡ ನಾನು ಇಂಗ್ಲೀಷ್ ಕಲ್ತಿಲ್ಲ, ನನ್ನ ಇಂಗ್ಲೀಷ್ನಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋರಿಗಾಗಿ ಈ 2026ನಲ್ಲಿ ಈ 6 ಟಿಪ್ಸ್ ಪ್ಲಸ್ 100 ವರ್ಡ್ಸ್, 6 ಟಿಪ್ಸ್ 100 ಪದಗಳು, ಈ ಒಂದು ಫಾರ್ಮುಲಾನ ಬಳಸಿ ಹೊಸ ವರ್ಷದಲ್ಲಿ ಹೊಸದಾಗಿ ನಿಮ್ಮ ಇಂಗ್ಲೀಷ್ ಲರ್ನಿಂಗ್ ಜರ್ನಿಯನ್ನು ಶುರು ಮಾಡ್ಬೋದು. ಮತ್ತು ಇದೇ ವರ್ಷದಲ್ಲಿ ಇಂಗ್ಲೀಷನ್ನು ಕಲೀಲೂಬಹುದು. ಅದು ಹೇಗೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. Here are the 6 steps to start your English learning journey. ಇಂಗ್ಲೀಷನ್ನು ಏನೂ ಕಲೀಲಿಕ್ಕೆ ಶುರು ಮಾಡಿಲ್ಲ, ಆದರೂ ಈಗಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ ಅನ್ನೋರಿಗಾಗಿ ಈ 6 ಟಿಪ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ. ನಂಬರ್ 1, ಸ್ಟಾರ್ಟ್ ಸ್ಮಾಲ್. ನಾವೀಗ ಚಿಕ್ಕ ಪುಟ್ಟ ಪದಗಳೆಲ್ಲರಿಗೂ ಗೊತ್ತಿರ್ತವೆ. ಆ ಚಿಕ್ಕ ಪುಟ್ಟ ಪದಗಳನ್ನು ದಿನಾಲೂ ಬಳಸ್ತಾ ಹೋಗೋದ್ರಿಂದ ಮೊದಲು ಇಂಗ್ಲೀಷ್ ಬಗ್ಗೆ ಇರ್ತಕ್ಕಂಥ ಭಯ ಕಡಿಮೆ ಆಗುತ್ತೆ, ಒಂದು ಹೊಸ ಹ್ಯಾಬಿಟ್ ಫಾರ್ಮ್ ಆಗುತ್ತೆ. ಪದಗಳು ಚಿಕ್ಕವೇ ಇರಲಿ, ಅದನ್ನು ಬಳಸಬೇಕು ಅನ್ನೋದನ್ನು ಗಮನಿಸಿ. ಫ್ಲೂಯೆನ್ಸಿ ಅನ್ನೋದು ಒಂದೇ ದಿನ ಬರುವುದಿಲ್ಲ. ದಿನಕ್ಕೆ 5 ಸೆಂಟೆನ್ಸಸ್ ಆಗಲಿ, ಕೆಲವು ಪದಗಳಾಗಲಿ, ಅವುಗಳನ್ನು ರಿಪೀಟ್ ಮಾಡ್ತಾ ಬಳಸ್ತಾ ಸಂದರ್ಭಕ್ಕೆ ತಕ್ಕಂತೆ ಬಳಕೆ ಇರಲಿ. ಇನ್ನು ಸೆಕೆಂಡ್ 1, ಸ್ಪೀಕ್ ಡ್ರೈಲಿ. ನಿಮ್ಗೆ ಗೊತ್ತಾ, ಕನ್ಸಿಸ್ಟೆನ್ಸಿ ಈಸ್ ದ ಪವರ್ ಟು ಅಚೀವ್ ಎನಿಥಿಂಗ್. ನಾವು ಯಾವುದಾದ್ರೂ ಒಂದು ಕೆಲಸವನ್ನು ದಿನಾಲೂ ಮಾಡ್ತಾ 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 ಹೋದರೆ ಖಂಡಿತ ಆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ದಟ್ ಅಪ್ಲೈಸ್ ಟು ಇಂಗ್ಲೀಷ್ ಟು. ದಿನಾಲೂ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಗ್ಯಾಪ್ ಬೇಡ, ಬ್ರೇಕ್ ಬೇಡ. ದಿನಾಲೂ ಹೀಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಆ ಇಂಪ್ರೂವ್ಮೆಂಟ್ ನಿಮಗೆ ಗೊತ್ತಾಗೋದಿಲ್ಲ, ಅದು ಸಬ್ಕಾನ್ಷಿಯಸ್ ಆಗಿ ಒಳಗಡೆ ನಡೀತಾ ಇರುತ್ತೆ. ಇಂಪ್ರೂವ್ಮೆಂಟ್ ಖಂಡಿತ ಇರುತ್ತೆ. ದಿನಾಲೂ ಪ್ರಾಕ್ಟೀಸ್ ಮಾಡೋದನ್ನು ಅಭ್ಯಾಸ ಮಾಡಿ. ದೋ ಇಟ್ ಈಸ್ 5 to 10 ಮಿನಿಟ್ಸ್ ಆದರೂ ಓಕೆ, ಬಟ್ ರೆಗ್ಯುಲರ್ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಥರ್ಡ್ ಟಿಪ್ ನೋಡೋದಾದರೆ, ನೋ ಫಿಯರ್. ಎಸ್, ಆ ಮಿಸ್ಟೇಕ್ಸ್ ಅಂತಕ್ಕಂಥವು ಒಂದು ಸ್ಟಾರ್ಟಿಂಗ್ ಜರ್ನಿಯಲ್ಲಿ ಆಗ್ತಾ ಇರುತ್ತೆ. ಎಲ್ಲರೂ ಮಿಸ್ಟೇಕ್ಸನ್ನು ಮಾಡಿನೇ ಕಲಿತಾ ಇರ್ತಾರೆ. ಅದರಿಂದ ನಾನು ಮಾತಾಡ್ತಾ ಇದ್ದೀನಿ, ಮಿಸ್ಟೇಕ್ಸ್ ಎಲ್ಲಿ ಆಗುತ್ತೆ ಅಂತಕ್ಕಂಥ ಭಯ ಇರುತ್ತಲ್ಲ, ಅದನ್ನು ಪಕ್ಕಕ್ಕಿಟ್ಟು ನಾನು ಮಾತಾಡ್ತೀನಿ, ಮಿಸ್ಟೇಕ್ ಆಗುತ್ತೆ ಆದರೂ ಕೂಡ ಮಾತಾಡ್ತೀನಿ ಅಂತಕ್ಕಂತಹ ಕಾನ್ಫಿಡೆನ್ಸ್ ಬರಬೇಕು. ತಪ್ಪಾದರೂ ಕೂಡ ಮಾತಾಡ್ತಾನೆ ಹೋಗಬೇಕು. ಇನ್ನು ಫೋರ್ತ್ ಟಿಪ್ ನೋಡೋದಾದರೆ, ಯೂಸ್ ರಿಯಲ್ ಲೈಫ್ ಇಂಗ್ಲೀಷ್. ನಾವು ಪುಸ್ತಕದಲ್ಲಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನಷ್ಟೇ ಅಲ್ಲ, ಹೊರಗಡೆ ಡಿಫ್ರೆಂಟ್ ಸಿಚುವೇಶನ್ಸ್ನಲ್ಲಿ ಇಂಗ್ಲೀಷನ್ನು ಬಳಕೆ ಮಾಡೋದನ್ನು ಅಭ್ಯಾಸ ಮಾಡಿ. ಶಾಪ್, ಮಾರ್ಕೆಟ್, ಪೋಸ್ಟ್ ಆಫೀಸ್, ಬ್ಯಾಂಕ್, ವರ್ಕಿಂಗ್ ಪ್ಲೇಸ್, ಹೀಗೆ ಬೇರೆ ಬೇರೆ ಕಡೆ ಇಂಗ್ಲೀಷನ್ನು ಮಾತಾಡೋದನ್ನು ಅಭ್ಯಾಸ ಮಾಡಿ. ದಟ್ ಇಂಗ್ಲೀಷ್ ಶುಡ್ ಬಿ ರಿಲೇಟೆಡ್ ಟು ಯುವರ್ ಡೈಲಿ ಲೈಫ್. ನೆಕ್ಸ್ಟ್ 1, ನ್ಯೂ ಇಯರ್ ರೂಲ್. ಪ್ರತಿ ವರ್ಷ ಒಂದು ಟಾರ್ಗೆಟನ್ನು ಇಟ್ಕೊಳ್ಳೋದು ಮರೆಯೋದು, ಹೀಗೆ ಯಾಕಾಗುತ್ತೆ ಗೊತ್ತಾ? ಜಸ್ಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಮಿಟ್ಮೆಂಟ್. ಈ ವರ್ಷ ಕಮಿಟೆಡ್ ಆಗಿ, ಅದು ಏನೇ ಆಗಲಿ ಈ ವರ್ಷ ನಾನು ಇಂಗ್ಲೀಷ್ಗೆ ಕೊಡ್ತೇನೆ, 1 ಆನೆಸ್ಟ್ ಇಯರ್, ಈ ವರ್ಷ ಅದು ಏನೇ ಆಗಲಿ ಇಂಗ್ಲೀಷನ್ನು ಕಲಿತೇ ಬಿಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟ್ ಇರಲಿ. ಆ ಕಮಿಟ್ಮೆಂಟ್ ಇದ್ದರೆ ಇಂಗ್ಲೀಷ್ ಕಲಿಯೋದು ದೊಡ್ಡದೇನಲ್ಲ. ಇನ್ನು ಲಾಸ್ಟ್ ಟಿಪ್, ಗೆಟ್ ಗೈಡೆನ್ಸ್. ನಾವು ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ ಒಬ್ಬರೇ ಹೋಗೋದಕ್ಕೂ ಒಂದು ಗೈಡೆನ್ಸನ್ನು ತಗೊಂಡು, ಒಬ್ಬ ಕೋಚನ್ನು ತಗೊಂಡು ಮುಂದಕ್ಕೆ ಹೋಗೋದಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಇರುತ್ತೆ. ಗೆಟ್ ಗೈಡೆನ್ಸ್. ಈ 6 ಟಿಪ್ಸನ್ನು ಬಳಸಿ ನಿಮ್ಮ ಇಂಗ್ಲೀಷ್ ಲರ್ನಿಂಗ್ ಜರ್ನಿಯನ್ನು ಶುರು ಮಾಡ್ಬೋದು. ಹೇಗೆ ಶುರು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಈಗಲೂ ಕೂಡ ಇದ್ದರೆ, ಸ್ಟಾರ್ಟ್ ವಿತ್ ಸ್ಮಾಲ್ ಫ್ರೇಸಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಲೈಫ್ಗೆ ಯೂಸ್ ಆಗ್ತಕ್ಕಂತಹ ಬಿಗಿನರ್ಸ್ ಫ್ರೆಂಡ್ಲಿ ಆ್ಯಂಡ್ ವೆರಿ ಯೂಸ್ಫುಲ್ 100 ಫ್ರೇಸಸನ್ನು ಕೊಡ್ತಾ ಇದ್ದೀನಿ. ಈ ಪದಗಳನ್ನು, ಈ ಚಿಕ್ಕ ಪುಟ್ಟ ವಾಕ್ಯಗಳನ್ನು ನಮ್ಮ ಡೈಲಿ ಲೈಫಲ್ಲಿ ಬಳಸ್ತಾ ಹೋಗೋದ್ರಿಂದ ಇಂಗ್ಲೀಷ್ ಬಗ್ಗೆ ಇರ್ತಕ್ಕಂಥ ಭಯ ದೂರ ಆಗಿ ಐ ಕ್ಯಾನ್ ಸ್ಪೀಕ್ ಅಂತಕ್ಕಂಥ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ.
ಒಂದು ಹ್ಯಾಬಿಟ್ ಫಾರ್ಮೇಷನ್ ಆಗುತ್ತೆ. ಈ ಪದಗಳನ್ನು ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಬಳಸೋದು ತುಂಬ ಮುಖ್ಯ. ಎಸ್, ಆ ಪದಗಳು ಯಾವುವು ಅನ್ನೋದನ್ನು ಈಗ ನೋಡೋಣ. ಕಮ್ ಸೂನ್ ಅಂದರೆ ಬೇಗ ಬಾ. ನಾವು ಯಾರಾದರೂ ಹೇಳ್ತಾ ಇರ್ತೀವಿ ಬೇಗ ಬಾ ಅಂತೇಳಿ. ಇನ್ಸ್ಟೆಡ್ ಆಫ್ ದಟ್ ಸೇ ಕಮ್ ಸೂನ್. ಗೋ ನೌ, ಈಗ ಹೋಗು. ಗೋ ನೌ. ಗೋ ಅಂದರೆ ಹೋಗು, ನೌ ಅಂದರೆ ಈಗ. ಗೋ ನೌ, ಸಿಟ್ ನೌ, ಸ್ಪೀಕ್ ನೌ, ಹೀಗೆ ಬಳಸ್ತಾ ಹೋಗಿ. ಸಿಟ್ ಪ್ರಾಪರ್ಲಿ, ಸರಿಯಾಗಿ ಕೂತ್ಕೊಂಡಿರೋಲ್ಲ. ಆಗ ನೀವು ಹೇಳ್ತೀರಾ ಸರಿಯಾಗಿ ಕೂತ್ಕೊಳ್ಳಿ. ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಸಿಟ್ ಪ್ರಾಪರ್ಲಿ. ವಾಕ್ ಮಾಡ್ತಾ ಇರ್ತಾರೆ, ಸರಿಯಾಗಿ ವಾಕ್ ಮಾಡ್ತಾ ಇರೋದಿಲ್ಲ. ಯು ಕ್ಯಾನ್ ಸೇ ವಾಕ್ ಪ್ರಾಪರ್ಲಿ, ಸ್ಪೀಕ್ ಪ್ರಾಪರ್ಲಿ, ಈಟ್ ಪ್ರಾಪರ್ಲಿ. ಮಕ್ಕಳೆಲ್ಲ ಕೆಳಗಡೆ ಬೀಳ್ಸ್ಕೊಂಡು ತಿಂತಾ ಇರ್ತಾರೆ. ಅಟ್ ದಟ್ ಟೈಮ್ ಯು ಕ್ಯಾನ್ ಯೂಸ್ ಈಟ್ ಪ್ರಾಪರ್ಲಿ. ಪ್ರಾಪರ್ಲಿ, ಸರಿಯಾಗಿ. ಯಾವ ಕೆಲಸ ಮಾಡಬೇಕೋ ಅದನ್ನು ಫಸ್ಟ್ ಹೇಳ್ತೀವಿ, ನಂತರ ಪ್ರಾಪರ್ಲಿಯನ್ನು ಬಳಸಿದರೆ ಆ ಕೆಲಸವನ್ನು ಸರಿಯಾಗಿ ಮಾಡಿ ಅನ್ನೋ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಒನ್, ಸ್ಟ್ಯಾಂಡ್ ಸ್ಟ್ರೇಟ್, ನೇರವಾಗಿ ನಿಲ್ಲು. ನೇರವಾಗಿ ನಿಲ್ಲು. ನೆಕ್ಸ್ಟ್, ಈಟ್ ಸ್ಲೋಲಿ, ನಿಧಾನವಾಗಿ ಊಟ ಮಾಡು. ಏನಾದರೂ ತಿಂತಾ ಇರ್ತಾರೆ ಆಗ ಹೇಳ್ಬೋದು ಈಟ್ ಸ್ಲೋಲಿ. ಡ್ರಿಂಕ್ ವಾಟರ್, ನೀರನ್ನು ಕುಡಿ. ಡ್ರಿಂಕ್ ವಾಟರ್. ಸ್ಲೀಪ್ ವೆಲ್, ಚೆನ್ನಾಗಿ ನಿದ್ರೆ ಮಾಡು. ಸ್ಲೀಪ್ ವೆಲ್. ವೇಕಪ್, ನಿದ್ದೆಯಿಂದ ಹೇಳೋದಕ್ಕೆ ವೇಕಪ್ ಅಂತ ಹೇಳ್ತಾರೆ. ಕೂತ್ಕೊಂಡಿರ್ತಾರೆ ಅವರು ಮೇಲೆ ಹೇಳೋದಕ್ಕೆ ಸ್ಟ್ಯಾಂಡಪ್ ಅಂತ ಹೇಳ್ತಾರೆ. ದಟ್ಸ್ ದ ಡಿಫ್ರೆನ್ಸ್. ವೆಲ್, ಗೆಟ್ ರೆಡಿ, ಯಾವುದೊಂದು ಫಂಕ್ಷನ್ಗೆ ಹೋಗ್ತಿರ್ತೀವಿ ಅಥವಾ ಯಾವುದೊಂದು ಕೆಲಸ ಮಾಡಲಿಕ್ಕೆ ರೆಡಿ ಆಗ್ತಾ ಇರ್ತೀವಿ ಆಗ ಹೇಳ್ಬೋದು ಗೆಟ್ ರೆಡಿ, ಸಿದ್ಧನಾಗು. ವೆಲ್, ಕಮ್ ಇನ್ಸೈಡ್ ಅಂದರೆ ಒಳಗಡೆ ಬಾ. ಕಮ್ ಇನ್ಸೈಡ್. ನಾವು ಒಳಗಡೆ ಬರ್ಬೋದಾ ಅಂತ ಕೇಳಲಿಕ್ಕೆ ಮೇ ಐ ಕಮ್ ಇನ್ಸೈಡ್, ಶಲ್ ಐ ಗೆಟ್ ಇನ್ಸೈಡ್ ಅಂತ ಕೇಳ್ಬೋದು. ಎಸ್, ಬನ್ನಿ ಅಂತ ಹೇಳಲಿಕ್ಕೆ ಕಮ್ ಇನ್ಸೈಡ್, ಒಳಗಡೆ ಬಾ. ಹೊರಗಡೆ ಹೋಗು ಅಂತ ಹೇಳಲಿಕ್ಕೆ ಗೋ ಔಟ್ಸೈಡ್. ಬಿ ಕ್ವೈಟ್ ಅಂದರೆ ಶಾಂತವಾಗಿರು, ಗಲಾಟೆ ಮಾಡಬೇಡ. ಬಿ ಕ್ವೈಟ್. ಸ್ಪೀಕ್ ನೌ, ಈಗ ಮಾತಾಡು. ಲಿಸನ್ ಕೇರ್ಫುಲಿ, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳು. ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್ ಇರ್ತಕ್ಕಂಥ ವ್ಯತ್ಯಾಸ ಏನು ಗೊತ್ತಾ? ಲಿಸ್ನಿಂಗ್ ಅಂದರೂ ಕೇಳಿಸ್ಕೊಳ್ಳೋದೆ, ಹಿಯರಿಂಗ್ ಅಂದರೂ ಕೇಳಿಸ್ಕೊಳ್ಳೋದೆ. ಆದರೆ ದರ್ ಈಸ್ ಅ ಸ್ಲೈಟ್ ಡಿಫರೆನ್ಸ್. ಎಚ್ಚರಿಕೆಯಿಂದ ಪದಗಳನ್ನು ಅರ್ಥ ಮಾಡ್ಕೊಳ್ತಾ ಕೇರ್ಫುಲ್ಲಾಗಿ ಕೇಳೋದನ್ನು ಲಿಸ್ನಿಂಗ್ ಅಂತಾರೆ. ಸುಮ್ಮನೆ ಕೇಳಿಸ್ಕೊಳ್ಳೋದನ್ನು ಹಿಯರಿಂಗ್ ಅಂತಾರೆ. ನಾವೀಗ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆ ಬೇರೆ ಬೇರೆ ಶಬ್ದಗಳೆಲ್ಲವೂ ಕೇಳಿಸ್ತಾ ಇರ್ತವೆ. ಅನೌನ್ಸ್ಮೆಂಟ್ಸ್ ಬೇರೆಯವ್ರು ಮಾತಾಡೋದು ಮತ್ತು ಬಸ್ ಹಾರ್ನ್ಸು ಇವೆಲ್ಲ ಹಿಯರ್ ಕೇಳಿಸ್ಕೊಳ್ತೀವಿ ಅಷ್ಟೇ. ಅದೇ ಸ್ಟೇಷನಲ್ಲಿ ಕೂತ್ಕೊಂಡಾಗ ಈ ಟ್ರೈನ್ ಶಬ್ದ ಎಲ್ಲವುದನ್ನು ನಾವು ಕೇಳಿಸ್ಕೊಳ್ತೀವಿ. ಆದರೆ ಅನೌನ್ಸ್ಮೆಂಟ್ ಮಾಡಿದಾಗ ಜಾಗ್ರತೆಯಿಂದ ಕೇಳ್ತೀವಲ್ವ, ಅದು ಲಿಸ್ನಿಂಗ್. ವೆಲ್, ಲುಕ್ ಹಿಯರ್ ಅಂದರೆ ಇಲ್ಲಿ ನೋಡು. ವೇಟ್ ಹಿಯರ್, ಇಲ್ಲಿ ವೇಟ್ ಮಾಡು, ಕಾಯೋದು. ನಮಗೆ ವೇಟ್ ಮಾಡು ಅಂತ ಹೇಳಲಿಕ್ಕೆ ಬರುತ್ತೆ, ಬಟ್ ಅದನ್ನ ಜಾಸ್ತಿ ಬಳಸೋದಿಲ್ಲ. ನಮಗೆ ಇಲ್ಲಿರ್ತಕ್ಕಂಥ ಎಲ್ಲ ಪದಗಳು ಗೊತ್ತಿರ್ತವೆ, ಸಾಕಷ್ಟು ಪದಗಳು, ಆದರೆ ಅವು ನಮ್ಮ ಯೂಸೇಜಲ್ಲಿ ಇರೋದಿಲ್ಲ, ಅವುಗಳನ್ನು ನಾವು ಬಳಸೋದಿಲ್ಲ. ಆದ್ದರಿಂದಲೇ ನಮಗೆ ಇಂಗ್ಲೀಷ್ ಅಂತಂದರೆ ಭಯ ಹುಟ್ಟುತ್ತೆ. ಈ ಪದಗಳನ್ನು ಗೊತ್ತಿರ್ತಕ್ಕಂಥ ಪದಗಳೇ ಆದರೂ ಕೂಡ ಅವುಗಳನ್ನು ದಿನಾಲೂ ಬಳಕೆ ಮಾಡೋದನ್ನು ಅಭ್ಯಾಸ ಮಾಡಿ. ವೆಲ್, ಕಮ್ ಫಾಸ್ಟ್ ಅಂದರೆ ಬೇಗ ಬಾ. ಗೋ ದೇರ್, ಅಲ್ಲಿ ಹೋಗು. ನಾವು ಇಲ್ಲಿ ನಿಂತ್ಕೊಂಡು ಅಲ್ಲಿಗೆ ಹೋಗು ಅಂತ ಹೇಳೋಕ್ಕೆ ಗೋ ದೇರ್. ಟೇಕ್ ದಿಸ್, ಇದನ್ನು ತಗೋ. ಯಾವುದಾದ್ರೂ ಒಂದು ವಸ್ತುವನ್ನು ತಗೊಂಡು ಟೇಕ್ ದಿಸ್ ಅಂದರೆ ಇದನ್ನು ತಗೋ. ವೆಲ್, ಗಿವ್ ಮೀ ಅಂತಂದರೆ ನನಗೆ ಕೊಡು. ಅವನಿಗೆ ಕೊಡು, ಗಿವ್ ಹಿಮ್. ಆಕೆಗೆ ಕೊಡು, ಗಿವ್ ಹರ್. ರವಿಗೆ ಕೊಡು, ಗಿವ್ ರವಿ. ದಟ್ಸ್ ಇಟ್. ವೆಲ್, ಟ್ರೈ ಅಗೈನ್ ಅಂತಂದರೆ ಮತ್ತೆ ಪ್ರಯತ್ನ ಮಾಡು. ಒಂದು ಪ್ರಯತ್ನದಲ್ಲಿ ಸೋತ್ರೆ ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಟ್ರೈ ಅಗೈನ್. ಸಿಟ್ ಡೌನ್ ಅಂದರೆ ಕುಳಿತುಕೋ. ಸ್ಟ್ಯಾಂಡಪ್ ಗೊತ್ತಿದೆ, ಮೇಲೇಳು. ವೇಕ್ ಅರ್ಲಿ, ಬೇಗ ಏಳೋದು. ಗೋ ಕ್ವಿಕ್ಲಿ, ಬೇಗ ಹೋಗು. ಕಮ್ ಬ್ಯಾಕ್, ಹಿಂತಿರುಗು, ಮರಳಿ ಬಾ. ಕಮ್ ಬ್ಯಾಕ್. ಹರಿ ಅಪ್, ಬೇಗ ಮಾಡು. ಗೋ ಸ್ಲೋಲಿ ಅಂದರೆ ನಿಧಾನವಾಗಿ ಹೋಗು. ಕಮ್ ಸೂನ್, ಬೇಗ ಬಾ. ಈಗಾಗಲೇ ಹೇಳಿದ್ದೀವಿ, ಕಮ್ ಸೂನ್ ಅಂದರೆ ಬೇಗ ಬಾ. ಕಮ್ ನೌ ಅಂದರೆ ಈಗ ಬಾ. ವೆಲ್,
ಟಾಕ್ ಸ್ಲೋಲಿ, ನಿಧಾನವಾಗಿ ಮಾತಾಡು. ಕೀಪ್ ಕ್ವೈಟ್, ಮೌನವಾಗಿರು, ಮಾತಾಡಬೇಡ. ಕೀಪ್ ಕ್ವೈಟ್ ಅಂದರೆ ಮೌನವಾಗಿರು. ಸ್ಟೇ ಹಿಯರ್, ಇಲ್ಲೇ ಇರು, ಎಲ್ಲಿಗೂ ಹೋಗಬೇಡ, ಇಲ್ಲೇ ಇರು ಅಂತ ಹೇಳೋಕ್ಕೆ ಸ್ಟೇ ಹಿಯರ್. ಗೋ ಹೋಮ್, ಮನೆಗೆ ಹೋಗು. ಗೋ ಟು ಹೋಮ್ ಅಲ್ಲ, ಗೋ ಹೋಮ್, ಇದು ನೆನಪಿರಲಿ. ಕಮ್ ಹೋಮ್ ಅಂದರೆ ಮನೆಗೆ ಬಾ. ಕಮ್ ಟು ಹೋಮ್ ಅಂತ ಬಳಸ್ತಾ ಇರ್ತೀವಿ ಯೂಸ್ವಲಿ, ಬಟ್ ಹೋಮ್ ಜೊತೆ ಪ್ರಿಪೋಸಿಷನನ್ನು ಬಳಸಬಾರ್ದು. ಕಮ್ ಹೋಮ್, ಗೋ ಹೋಮ್ ಅಂತಲೇ ಬಳಸಬೇಕು. ಗೋ ಇನ್ಸೈಡ್ ಅಂತಂದರೆ ಒಳಗಡೆ ಹೋಗು. ಕಮ್ ಔಟ್ಸೈಡ್ ಅಂದರೆ ನಾವು ಹೊರಗಡೆ ನಿಂತ್ಕೊಂಡು ಬಾ ಅಂತ ಕರೆಯೋದು. ಕಮ್ ಔಟ್ಸೈಡ್ ಅಂದರೆ ಹೊರಗಡೆ ಬಾ. ಓಪನ್ ಇಟ್, ಅದನ್ನು ತೆರೆ. ಕ್ಲೋಸ್ ಇಟ್, ಅದನ್ನು ಮುಚ್ಚು. ಟರ್ನ್ ಆಫ್, ಆರಿಸೋದು. ಟರ್ನ್ ಆಫ್ ದ ಲೈಟ್, ಟರ್ನ್ ಆಫ್ ದ ಟಿ ವಿ. ಸ್ವಿಚ್ ಆಫ್ ಅಥವಾ ಟರ್ನ್ ಆಫ್ ಒಂದೇ ಮೀನಿಂಗ್ ಕೊಡುತ್ತೆ. ಟರ್ನ್ ಡೌನ್ ಅಂತಕ್ಕಂಥ ಒಂದು ಪದ ಇದೆ. ಟರ್ನ್ ಡೌನ್ ಅಂತಂದರೆ ನಾವು ಯಾವುದಾದ್ರೂ ಒಂದು ಡಿವೈಸಲ್ಲಿ ಹೆಚ್ಚಿಗೆ ವ್ಯಾಲ್ಯೂಮನ್ನು ಇಟ್ಕೊಂಡು ನೋಡ್ತಾ ಇರಬೇಕಾದ್ರೆ ಯು ಕ್ಯಾನ್ ಸೇ ಅಟ್ ದ ಟರ್ನ್ ಡೌನ್. ಟರ್ನ್ ಡೌನ್ ಅಂದರೆ ವ್ಯಾಲ್ಯೂಮನ್ನು ಕಡಿಮೆ ಮಾಡು. ಟರ್ನ್ ಅಪ್ ಅಂದರೆ ವ್ಯಾಲ್ಯೂಮನ್ನು ಜಾಸ್ತಿ ಮಾಡು. ಟರ್ನ್ ಡೌನ್, ಟರ್ನ್ ಅಪ್. ವೆಲ್, ವಾಶ್ ಹ್ಯಾಂಡ್ಸ್, ಕೈಗಳನ್ನು ತೊಳೆ. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ಬ್ರಷ್ ಟೀತ್, ದಿನಾಲು ಹಲ್ಲನ್ನು ಉಜ್ಜು. ಬ್ರಷ್ ಯುವರ್ ಟೀತ್ ಡೈಲಿ. ಟೇಕ್ ಬಾತ್, ಸ್ನಾನ ಮಾಡು. ಕೋಮ್ ಹೇರ್, ಇಲ್ಲಿ ಬಿ ಅಂತಕ್ಕಂಥ ಪದ ಸೈಲೆಂಟ್ ಆಗಿರುತ್ತೆ. ಕೋಮ್ ಯುವರ್ ಹೇರ್ ನೀಟ್ಲಿ. ಕ್ಲೀನ್ ರೂಮ್, ನಿಮ್ಮ ರೂಮನ್ನು ಕ್ಲೀನ್ ಮಾಡ್ಕೊ ಅಂತ ಹೇಳಬೇಕಾದ್ರೆ ಕ್ಲೀನ್ ಯುವರ್ ರೂಮ್. ನನ್ನ ರೂಮನ್ನು ಕ್ಲೀನ್ ಮಾಡು ಅಂತ ಹೇಳಬೇಕಂದ್ರೆ ಕ್ಲೀನ್ ಮೈ ರೂಮ್. ನಿಮ್ಮ ರೂಮನ್ನು ನೀನು ಕ್ಲೀನ್ ಮಾಡಿದೀಯಾ? ಹ್ಯಾವ್ ಯು ಕ್ಲೀನ್ಡ್ ಯುವರ್ ರೂಮ್? ನಿನ್ನ ರೂಮನ್ನು ನೀನು ಕ್ಲೀನ್ ಮಾಡ್ಕೊಳ್ಳೋದಿಲ್ವಾ? ಡೋಂಟ್ ಯು ಕ್ಲೀನ್ ಯುವರ್ ರೂಮ್? ಬಳಕೆ ಮಾಡ್ತಾ ಹೋಗಿ. ವೆಲ್, ಸ್ವೀಪ್ ಫ್ಲೋರ್, ಕಸ ಗುಡಿಸೋದನ್ನು ಸ್ವೀಪಿಂಗ್ ಅಂತ ಕರೀತಾರೆ. ಸ್ವೀಪ್ ಫ್ಲೋರ್ ಅಂತಂದರೆ ನೆಲವನ್ನು, ಕಸವನ್ನು ಗೂಡಿಸೋದು. ಡೂ ಹೋಮ್ವರ್ಕ್, ಮನೆ ಕೆಲಸವನ್ನು ಮಾಡು. ರೀಡ್ ವೆಲ್, ಚೆನ್ನಾಗಿ ಓದು. ರೈಟ್ ನೀಟ್ಲಿ, ಸುಂದರವಾಗಿ ಬರೀ. ಲರ್ನ್ ಡೈಲಿ, ದಿನಾಲೂ ಕಲಿಯೋದನ್ನು ಅಭ್ಯಾಸ ಮಾಡ್ಕೋ. ಲರ್ನ್ ಡೈಲಿ. ಗೋ ಟು ಬೆಡ್, ಈಗ ಮಲಗು, ಹೋಗಿ ಮಲಗು. ಗೋ ಟು ಬೆಡ್ ಅಂತಂದರೆ ಮಲಗೋದು ಅನ್ನೋ ಮೀನಿಂಗ್ ಬರುತ್ತೆ. ವೇಕಪ್ ಅರ್ಲಿ, ಬೇಗ ಏಳು. ಟೇಕ್ ರೆಸ್ಟ್, ಸರಿಯಾದ ವಿಶ್ರಾಂತಿ ತಗೋ. ರೆಸ್ಟ್ is very important. Rest is the best medicine when you are tired. ಯಾವಾಗ ನಾವು ಟೈರ್ಡ್ ಆಗಿರ್ತೇವೋ ರೆಸ್ಟ್ ಮಾಡೋದು ತುಂಬ ಮುಖ್ಯ ಅಲ್ವಾ? ಸೊ ಟೇಕ್ ರೆಸ್ಟ್ ಅಂದರೆ ವಿಶ್ರಾಂತಿಯನ್ನು ತಗೋ. ಕಾಲ್ ಮೀ, ನನಗೆ ಕಾಲ್ ಮಾಡು. ಆಕೆಗೆ ಕಾಲ್ ಮಾಡು, ಕಾಲ್ ಹರ್. ವೆಯ್ಟ್ ಎ ಮಿನಿಟ್, ಒಂದು ನಿಮಿಷ ತಾಳು. ಟ್ರೈ ಹಾರ್ಡ್ ಅಂದರೆ ಇನ್ನೂ ಶ್ರಮಪಟ್ಟು ಪ್ರಯತ್ನಿಸು. ಈಗಾಗಲೇ ಪ್ರಯತ್ನ ಪಟ್ಟಿರ್ತಾರೆ, ಮತ್ತಷ್ಟು ಶ್ರಮವನ್ನು ಹಾಕಿ ಪ್ರಯತ್ನ ಪಡು ಅಂತ ಹೇಳೋಕ್ಕೆ ಟ್ರೈ ಹಾರ್ಡ್. ಡೂ ಇಟ್, ಅದನ್ನು ಮಾಡು. ಲೀವ್ ಇಟ್, ಬಿಟ್ಬಿಡು, ಅಲ್ಲಿಗೆ ಬಿಟ್ಬಿಡು. ಫಾರ್ಗೆಟ್ ಇಟ್, ಮರ್ತು ಬಿಡು. ರಿಮೆಂಬರ್ ದಿಸ್, ಇದನ್ನು ನೆನಪಿಡು. ನೆಕ್ಸ್ಟ್ ಒನ್, ಬಿ ಕೇರ್ಫುಲ್, ಎಚ್ಚರಿಕೆಯಿಂದ ಇರು. ಬಿ ಹ್ಯಾಪಿ, ಬಿ ಅಂದರೆ ಇರೋದು. ಬಿ ಕೇರ್ಫುಲ್ ಅಂದರೆ ಎಚ್ಚರಿಕೆಯಿಂದ ಇರೋದು. ಬಿ ಹ್ಯಾಪಿ ಅಂದರೆ ಸಂತೋಷವಾಗಿರು. ಡೋಂಟ್ ವರಿ ಅಂದರೆ ಚಿಂತೆ ಮಾಡಬೇಡ. ಡೋಂಟ್ ಗೆಟ್ ಅಪ್ಸೆಟ್. ಸ್ಟೇ ಸ್ಟ್ರಾಂಗ್, ಧೈರ್ಯವಾಗಿರು. ಧೈರ್ಯ ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯು ಕ್ಯಾನ್ ಸೇ ಬಿ ಸ್ಟ್ರಾಂಗ್. ಗೆಟ್ ಅಪ್, ಎದ್ದೇಳೋದು. ವೇಕಪ್ ಅಂದರೆ ನಿದ್ದೆಯಿಂದ ಎದ್ದೇಳೋದು. ಕುತ್ಕೊಂಡಿರ್ತಾರೆ, ಎದ್ದೇಳೋದನ್ನು ಗೆಟ್ ಅಪ್ ಅಂತಾರೆ. ಕಾಮ್ ಡೌನ್, ಶಾಂತವಾಗು. ಕೀಪ್ ಕ್ಲೀನ್, ಶುಭ್ರವಾಗಿ ಇಟ್ಕೋ. ಕೀಪ್ ಯುವರ್ ರೂಮ್ ಕ್ಲೀನ್, ನಿನ್ನ ಕೋಣೆಯನ್ನು ಶುಭ್ರವಾಗಿ ಇಟ್ಕೋ. ಕೀಪ್ ಯುವರ್ ಟೇಬಲ್ ವೆರಿ ಕ್ಲೀನ್, ನಿನ್ನ ಟೇಬಲ್ನ ಕ್ಲೀನಾಗಿಟ್ಕೋ. ಸ್ಟ್ಯಾಂಡ್ ನಿಯರ್, ಹತ್ತಿರ ನಿಲ್ಲು. ಗೋ ಅವೇ ಅಂದರೆ ದೂರ ಹೋಗು. ಕಮ್ ಕ್ಲೋಸರ್, ಹತ್ತಿರ ಬಾ. ವೆಯ್ಟ್ ಔಟ್ಸೈಡ್, ಹೊರಗಡೆ ಕಾಯೋದು. ಕಮ್ ಅರ್ಲಿ, ಬೇಗ ಬಾ. ಗೋ ಲೇಟ್, ತಡವಾಗಿ ಹೋಗು. ಸ್ಪೀಕ್ ಟ್ರೂತ್, ಸತ್ಯವನ್ನೇ ಹೇಳು. ಟೆಲ್ ಕ್ಲಿಯರ್ಲಿ, ಸ್ಪಷ್ಟವಾಗಿ ಹೇಳು. ಅವ್ರು ಹೇಳ್ತಕ್ಕಂಥ ಪದಗಳು ನಮಗೆ ಅರ್ಥ ಆಗ್ತಾ ಇರೋದಿಲ್ಲ. ಅಟ್ ದ ಟೈಮ್ ಯು ಕ್ಯಾನ್ ಸೇ ಟೆಲ್ ಕ್ಲಿಯರ್ಲಿ, ಕ್ಲಿಯರಾಗಿ ಮಾತಾಡು, ಕ್ಲಿಯರಾಗಿ ಹೇಳು. ಲುಕ್ ದೇರ್, ಅಲ್ಲಿ ನೋಡು. ಗೋ ಟುಗೆದರ್, ಜೊತೆಯಲ್ಲಿ ಹೋಗು. ಟುಗೆದರ್ ಅಂತಂದರೆ ಜೊತೆಯಲ್ಲಿ.
ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಟುಗೆದರ್. ಜೊತೆಯಾಗಿ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ಕಮ್ ಟುಗೆದರ್, ಒಟ್ಟಿಗೆ ಬರೋದು. ಟುಗೆದರ್ ಅಂದರೆ ಒಟ್ಟಿಗೆ ಅನ್ನೋ ಮೀನಿಂಗ್ ಇರುತ್ತೆ. ನೆಕ್ಸ್ಟ್ ಒನ್, ಡೋಂಟ್ ರನ್ ಅಂದರೆ ಓಡಬೇಡ. ಡೋಂಟ್ ಅಂದರೆ ಕೆಲಸ ಮಾಡಬೇಡ ಅಂತೇಳಿ. ಡೋಂಟ್ ಸಿಟ್ ಹಿಯರ್, ಇಲ್ಲಿ ಕೂಡಬೇಡ. ಡೋಂಟ್ ವೇಸ್ಟ್ ಯುವರ್ ಟೈಮ್, ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ. ಡೋಂಟ್ ಅಂದರೆ ಆ ಕೆಲಸ ಮಾಡಬೇಡಿ. ಲಿಸನ್ ವೆಲ್ ಅಂದರೆ ಚೆನ್ನಾಗಿ ಕೇಳಿಸ್ಕೊ. ಥಿಂಕ್ ಟ್ವೈಸ್, ಮತ್ತೊಂದು ಬಾರಿ ಯೋಚನೆ ಮಾಡು. ಯಾವುದಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಳೋ ಮುಂಚೆ ಮತ್ತೊಂದು ಬಾರಿ ಯೋಚನೆ ಮಾಡು ಅಂತ ಹೇಳಿಕ್ಕೆ ಥಿಂಕ್ ಟ್ವೈಸ್ ಬಿಫೋರ್ ಯು ಟೇಕ್ ಅ ಡಿಸಿಷನ್. ಟ್ರಸ್ಟ್ ಮೀ, ನನ್ನನ್ನು ನಂಬು. ಬಿಲೀವ್ ಮೀ, ನನ್ನ ಮೇಲೆ ನಂಬಿಕೆ ಇಡು. ಟ್ರಸ್ಟ್ ಮೀ. ಬಿಲೀವ್ ಯುವರ್ ಸೆಲ್ಫ್, ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಬಿಲೀವ್ ಯುವರ್ ಸೆಲ್ಫ್. ಫೀಲ್ ಗುಡ್, ಚೆನ್ನಾಗಿರು, ಒಳ್ಳೆ ಫೀಲ್ ಇರಲಿ. ಫೀಲ್ ಗುಡ್. ಬಿ ಪಾಸಿಟಿವ್, ಧನಾತ್ಮಕವಾಗಿ ಚಿಂತೆ ಮಾಡು. ಪಾಸಿಟಿವ್ ಆಗಿ ಥಿಂಕ್ ಮಾಡು. ಬಿ ಪಾಸಿಟಿವ್. ಗೋ ಅಹೆಡ್, ಮುಂದುವರಿಸು. ಯಾವುದಾದ್ರು ಒಂದು ಕೆಲಸ ಮಾಡ್ತಾ ಇರ್ತಾರೆ, ಈ ಕೆಲಸ ಸರಿಯಾಗಿದೆನಾ, ಹೇಗಿದೆ ಅಂತ ಕೇಳಿದಾಗ ನೀವು ಆ ಕೆಲಸ ಚೆನ್ನಾಗಿದ್ದರೆ ಮುಂದುವರಿಸು ಅಂತ ಹೇಳೋಕ್ಕೆ ಗೋ ಅಹೆಡ್. ಎಸ್, ಚೆನ್ನಾಗಿದೆ, ಗೋ ಅಹೆಡ್. ಮೂವ್ ಬ್ಯಾಕ್, ಹಿಂದೆ ಹೋಗು. ಇಲ್ಲಿ ನಿಂತ್ಕೊಂಡಿರ್ತಾರೆ, ಸ್ವಲ್ಪ ಹಿಂದೆ ಸೇರಿ ಅಂತ ಹೇಳೋಕ್ಕೆ ಗೋ ಬ್ಯಾಕ್. ಕಮ್ ಫಾರ್ವರ್ಡ್ ಅಂದರೆ ಮುಂದೆ ಬಾ. ಮೂವ್ ಸ್ಲೋಲಿ, ನಿಧಾನವಾಗಿ ಚಲಿಸು. ಮೂವ್ ಆಗೋದು ಸ್ಲೋ ಆಗಿ. ಸ್ಪೀಕ್ ಲೌಡ್ಲಿ, ಜೋರಾಗಿ ಮಾತಾಡು. ಸ್ಪೀಕ್ ಸಾಫ್ಟ್ಲಿ, ಸೌಮ್ಯವಾಗಿ ಮಾತಾಡು, ಸಾಫ್ಟಾಗಿ ಮಾತಾಡು. ಕಮ್ ಡೇಲಿ, ದಿನಾಲೂ ಬಾ. ಕಮ್ ಡೇಲಿ. ಗೋ ಲೇಟರ್, ನಂತರ ಹೋಗು. ಯಾವುದಾದ್ರೂ ಒಂದು ಕೆಲಸವನ್ನು ನಂತರ ಮಾಡು ಅಂತ ಹೇಳಿಕ್ಕೆ ಲೇಟರ್. ಲೇಟರ್ ಯು ಹ್ಯಾವ್ ಟು ರೈಟ್ ಡೌನ್ ಆಲ್ ದೀಸ್ ವರ್ಡ್ಸ್ ಇನ್ ಯುವರ್ ಬುಕ್. ಇದರ ನಂತರ ನೀವು ಎಲ್ಲ ಪದಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರೀಬೇಕು. ಡೂ ಇಟ್ ಲೇಟರ್ ಅಂದರೆ ನಂತರ ಮಾಡಿ ಅನ್ನೋ ಮೀನಿಂಗ್. ವೆಲ್, ಲಿಸನ್ ಹಿಯರ್, ಇಲ್ಲಿ ಕೇಳು. ನಾವೇನಾದರೂ ಮಾತಾಡ್ತಾ ಇರ್ತಾರೆ, ಎಲ್ಲರೂ ನಾವು ಹೇಳ್ತಾ ಇರಬೇಕಾದ್ರೆ ಏನೋ ಮಾತಾಡ್ತಾ ಇರ್ತಾರೆ. ಹಲೋ, ಲಿಸನ್ ಹಿಯರ್ ಅಂದರೆ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಲಿಸನ್ ಹಿಯರ್. ಸ್ಟಾಪ್, ನಿಲ್ಲು. ಟೇಕ್ ನೋಟ್ಸ್, ನೋಟ್ಸನ್ನು ತಗೊಳ್ಳಿ, ನೋಟ್ಸನ್ನು ಬರೀರಿ. ವೆಯ್ಟ್ ಫಾರ್ ದೆಮ್, ಅವರಿಗಾಗಿ ಕಾಯಿರಿ. ವೆಯ್ಟ್ ಫಾರ್ ದ ರಿಸಲ್ಟ್ಸ್, ರಿಸಲ್ಟ್ಸ್ಗಾಗಿ ಕಾಯಿರಿ. ವೆಯ್ಟ್ ಫಾರ್ ದ ಎಂಡ್, ವಿಡಿಯೋ ಎಂಡ್ ಆಗೋವರೆಗೂ ಕಾಯಿರಿ. ಲಾಸ್ಟ್ ಒನ್, ಕಮ್ ವಿತ್ ರವಿ, ರವಿ ಜೊತೆ ಬಾ. ಯಾರ ಜೊತೆ ಬರಬೇಕು ಅಂತ ಕೇಳಿದಾಗ ಕಮ್ ವಿತ್ ರವಿ. ನಿಮ್ಮ ಫ್ರೆಂಡ್ಸ್ ಜೊತೆ ಬಾ, ಕಮ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಜೊತೆ ಬಾ, ಕಮ್ ವಿತ್ ಯುವರ್ ಫ್ಯಾಮಿಲಿ. ಸೊ ವಿತ್ ಅಂತಂದರೆ ಜೊತೆ. ನೌ ಇಟ್ಸ್ ಟೈಮ್ ಟು ರಿಕಾಲ್ ವಾಟ್ ಯು ಲರ್ನ್ಡ್ ಟುಡೇ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಲ್ತಿರ್ತಕ್ಕಂತಹ ಟೋಟಲ್ 100 ಫ್ರೇಸಸನ್ನು ಒಂದು ಸಲ ನಾನು ರಿಪೀಟ್ ಮಾಡ್ತೀನಿ. ಯುವರ್ ಟಾಸ್ಕ್ ಈಸ್ ಟು ಲಿಸನ್ ಕೇರ್ಫುಲಿ. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಲಿಸನ್ ಆ್ಯಂಡ್ ರಿಪೀಟ್. ಒಂದೊಂದೇ ಪದವನ್ನು ಹೇಳಿದಾಗೆ ರಿಪೀಟ್ ಮಾಡ್ತಾ ಹೋಗಿ. ಲೌಡಾಗಿ ಹೇಳಿ, ಜೋರಾಗಿ ಹೇಳಿ. ಈ ಪ್ರಾಕ್ಟೀಸನ್ನು ಇವತ್ತಿನಿಂದಲೇ ಶುರು ಮಾಡಿ. ಹೆಸಿಟೇಷನ್ ಬೇಡ. ಕಲಿಬೇಕು ಅಂತಂದರೆ ಕಮಿಟ್ಮೆಂಟ್ ಇರಬೇಕು, ಮುಜುಗರ ಇರಲೇಬಾರ್ದು. ನೋಡೋಣ ನಿಮ್ಮಲ್ಲಿ ಎಷ್ಟು ಕಮಿಟ್ಮೆಂಟ್ ಇದೆ ಅಂತೇಳಿ. ಜಸ್ಟ್ ಕ್ಲೋಸ್ ಯುವರ್ ಐಸ್. ಲೆಟ್ಸ್ ಸ್ಟಾರ್ಟ್. ಕಮ್ ಸೂನ್, ಗೋ ನೌ, ಸಿಟ್ ಪ್ರಾಪರ್ಲಿ, ಸ್ಟ್ಯಾಂಡ್ ಸ್ಟ್ರೇಟ್, ಈಟ್ ಸ್ಲೋಲಿ, ಡ್ರಿಂಕ್ ವಾಟರ್, ಸ್ಲೀಪ್ ವೆಲ್, ವೇಕ್ ಅಪ್, get ready, come inside, go outside, be quiet, speak now, listen carefully, look here, wait here, come fast, go there, take this, give me, try again, sit down, stand up, wake early, go quickly, come back, hurry up, go slowly, come soon, talk slowly, keep quiet, stay there, go home, come home, go inside, come outside, open it, close it, turn off, turn on, wash hands, brush
teeth, take bath, comb hair, clean room, sweep floor, do homework, read well, write neatly, learn daily, go to bed, wake up early, take rest, call me, wait a minute, try hard, do it, leave it, forget it, remember this, be careful, be happy, don't worry, stay strong, get up, calm down, keep clean, stand near, go away, come closer, wait outside, come early, go late, speak truth, tell clearly, look there, go together, come together, don't run, listen well, think twice, trust me, believe yourself, feel good, be positive, go ahead, move back, come forward, move slowly, speak loudly, speak softly, come daily, go later, listen here, stop, take notes, wait for them, come with Ravi. Now, slowly open your eyes. ದಿನಾಲು ಈ ಪದಗಳನ್ನು ಕೇಳಿಸ್ಕೊಳ್ಳಿ. ಆ ಪದಗಳನ್ನು ಕೇಳಿಸ್ಕೊಳ್ಳೋದರ ಜೊತೆಗೆ ಅದರ ಮೀನಿಂಗನ್ನು ಆಗಾಗ ನೋಡ್ತಾ ಇರಿ. ಅಟ್ ದ ಸೇಮ್ ಟೈಮ್ ಸಂದರ್ಭಕ್ಕೆ, ಸಮಯಕ್ಕೆ, ಒಂದು ಸ್ಥಳಕ್ಕೆ ತಕ್ಕಂತೆ ಆ ಪದಗಳನ್ನು ದಿನಾಲು ಬಳಸ್ತಾ ಹೋಗಿ. ಈ ಆ್ಯಕ್ಟಿವಿಟಿಯನ್ನು 1 ವಾರ ಮಾಡಿದರೆ ಸಾಕು, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಖಂಡಿತ ಬಿಲ್ಡಪ್ ಆಗುತ್ತೆ. ನೀವು ಈ ಒಂದು ಲರ್ನಿಂಗ್ ಜರ್ನಿಯನ್ನು ಯಾವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಕಮೆಂಟಲ್ಲಿ ಡೇಟನ್ನು ಮೆನ್ಷನ್ ಮಾಡಿ. ನೀವು ಇಲ್ಲಿವರೆಗೂ ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ಐ ಮಸ್ಟ್ ಅಪ್ರಿಷಿಯೇಟ್ ಯುವರ್ ಕಮಿಟ್ಮೆಂಟ್. ನಿಮ್ಮಂಥ ಕಮಿಟೆಡ್ ಲರ್ನರ್ಸ್ಗಾಗಿ ಪ್ರಾರಂಭದಿಂದೇ ಇಂಗ್ಲೀಷನ್ನು ಕಲೀಲಿಕ್ಕೆ, ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ಈಗಲಿಂದಲೇ ನಿಮ್ಮ ಜರ್ನಿಯನ್ನು ಶುರು ಮಾಡಲಿಕ್ಕೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಫಾರ್ ಬಿಗಿನ್ನರ್ಸ್ ಅಂತಕ್ಕಂತಹ ಒಂದು ಕೋರ್ಸನ್ನು ನಾವು ರೆಡಿ ಮಾಡಿದ್ದೀವಿ. ಆ ಕೋರ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ವಾಚ್ ದಿಸ್ ವಿಡಿಯೋ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು, ನೀವು ನಿಮ್ಮ ಲರ್ನಿಂಗನ್ನು ಯಾವಾಗಿಂದ ಶುರು ಮಾಡಿದ್ದೀರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂಗ್ಲೀಷನ್ನು ಕಲೀಲೇಬೇಕು ಅಂತಕ್ಕಂತಹ ಕಮಿಟ್ಮೆಂಟ್ ಇರೋರಿಗೆ ಈ ವಿಡಿಯೋನ ಕೂಡಲೇ ಶೇರ್ ಮಾಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. Let's meet in the next video. Wish you Happy New Year 2026. Let 2026 be the year of learning English. Be committed, be positive. Don't say in this year, I want to learn English. Say, I am learning English. That's all. Thank you so much for watching, and I wish you happy learning.